ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವ ವಸುವಿಗೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಯುಗಾದಿಗೆ. ನೋಡಿ, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನ ತಿನ್ನುವಾಗ ಹೇಳ್ಬೇಕಾಗಿರೋ ಶ್ಲೋಕ ಈ ರೀತಿಯಾಗಿದೆ: ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಅಂದ್ರೆ ಶರೀರ ವಜ್ರದಂತೆ ಆಗತ್ತೆ, ಸರ್ವ ಸಂಪತ್ತೂ ಉಂಟಾಗತ್ತೆ, ಸರ್ವ ಅರಿಷ್ಟಗಳ ನಾಶವಾಗತ್ತೆ ಈ ಬೇವು ಬೆಲ್ಲ ತಿನ್ನೋದ್ರಿಂದ ಅಂತ. ಚಾಂದ್ರಮಾನ ಯುಗಾದಿ ಚೈತ್ರ ಮಾಸದಿಂದ ಪ್ರಾರಂಭವಾಗುವುದು. ಅಂದ್ರೆ ಸೂರ್ಯ ಮೀನ ಅಥವಾ ಮೇಷರಾಶಿಯಲ್ಲಿರುವಾಗ ಈ ಕಾಲದಿಂದ ಶೆಕೆ ಹೆಚ್ಚಾಗಿ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಸಮಯಕ್ಕೆ ಸೂರ್ಯ ಭರಣಿ ನಕ್ಷತ್ರದ 3ನೇ ಪಾದಕ್ಕೆ ಪ್ರವೇಶಿಸಿದಾಗ ಅಗ್ನಿ ನಕ್ಷತ್ರ ದೋಷ ಪ್ರಾರಂಭವಾಗುತ್ತೆ. ಅಂದ್ರೆ ಈ ಕಾಲದಿಂದ ಸೂರ್ಯನ ತಾಪ ಮತ್ತಷ್ಟು ಹೆಚ್ಚಾಗುತ್ತೆ. ಖಗೋಳಶಾಸ್ತ್ರದ ಪ್ರಕಾರ ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪದಲ್ಲಿರುತ್ತೆ. ಹಾಗಾಗಿನೇ ಬಿಸಿಲಿನ ಬೇಗೆ ಇಷ್ಟು ಹೆಚ್ಚು. ಈ ರೀತಿ ಬಿಸಿಲಿನ ಬೇಗೆ ಹೆಚ್ಚಾದಾಗ ಹವಾಮಾನದ ಬದಲಾವಣೆಯಿಂದ ಮನುಷ್ಯನ ಶರೀರಕ್ಕೆ ಉಷ್ಣ ಸಂಬಂಧಿತ ಉಪದ್ರವ ಉಂಟಾಗತ್ತೆ. ಸಿಡುಬು, ಪಿತ್ತಕೋಶ, ಈ ರೀತಿಯ ಕಾಯಿಲೆಗಳು, ಹಾಗೂ ಈ ಎಲ್ಲಕ್ಕೂ ರಾಮಬಾಣವೇ ಬೇವು ಬೆಲ್ಲ. ಇನ್ನು ಸಂವತ್ಸರಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಯಾರೀ ಸಂವತ್ಸರಗಳು? ಸಂವತ್ಸರಗಳು ಹುಟ್ಟಿದ ಹೇಗೆ? ಇನ್ನು ಕಲಿಯುಗ ಆರಂಭ. ಯುಗಾದಿ ಅಂದ್ರೆ ಯುಗದ ಆದಿ. ಇದು ಕಲಿಯುಗದ ಆರಂಭದ ದಿನ ಅಂತ ಕೂಡ ಅಂತಾರೆ. ಕ್ರಿಸ್ತಪೂರ್ವ 3102ರಲ್ಲಿ ಕಲಿಯುಗ ಪ್ರಾರಂಭವಾಗಿದ್ದು, ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡಿದಂತಹ ದಿನ ಇದೇ ದಿನ. ಇದು ಪ್ರಕೃತಿಯಲ್ಲಿ ಮರ ಗಿಡಗಳು ಚಿಗುರೊಡೆಯೋ ಕಾಲ. ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ. ವರ್ಷದ ಆದಿಯಾಗಿರೋದ್ರಿಂದ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ. ಪಂಚಾಂಗ ಶ್ರವಣ ಅಂದ್ರೆ ಭವಿಷ್ಯ ಕಾಲದ ಪರಿಕಲ್ಪನೆ. ಪ್ರತಿನಿತ್ಯ ಬೇಕಾಗಿರೋ ಮೂಲಭೂತ ಅಂಶಗಳನ್ನು ಒಳಗೊಂಡ್ರು ಕ್ಯಾಲೆಂಡರ್ ಅನ್ಬಹುದು. ತಿಥೇತ ಶ್ರೀಯಾಮಾಪ್ನೋತಿ ವಾರಾದಾಯಿಷ್ಯಮರ್ಧನಂ. ಅಂದ್ರೆ ಕಾಲದ ಪರಿಕಲ್ಪನೆಗಾಗಿ ಪಂಚಾಂಗ ಶ್ರವಣ. ಇನ್ಫ್ಯಾಕ್ಟ್ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು, ಗೊತ್ತಾ? ಆದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನ ಇದನ್ನ ಮಾಡೋದು. ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ 5 ಭಾಗಗಳಿಂದ ಕೂಡಿರೋದು. ತಿಥಿ, ವಾರ, ನಕ್ಷತ್ರ, ಕರಣ, ಯೋಗ, ಅವೇ ಈ 5 ಭಾಗಗಳು. ಇನ್ನು ಯುಗಾದಿ ಅಂದ್ರೆ ಮಾವಿನೆಲೆಯ ತೋರಣವನ್ನ ಕಟ್ಟುವುದು ಅಲ್ವಾ? ನೋಡಿ, ಮಾವಿನ ಹಣ್ಣು ತಿಂದ್ರೆ ಅದು ವಿಪರೀತ ಉಷ್ಣ, ಆದ್ರೆ ಮಾವಿನ ಎಲೆಯ ವಾಸನೆ ತಂಪು, ಗೊತ್ತಾ? ಇನ್ನು ಮಾವಿನ ತೋರಣ ಸಹ ಬಹುಮುಖ್ಯ. ಇದು ಒಟ್ಟು ಕುಟುಂಬದ ಸಂಕೇತ. ಎಲೆಗಳು ಎಲ್ಲವೂ ಒಂದೇ ಸಮ ಇರಲ್ಲ ಅಲ್ವಾ? ಅದೇ ರೀತಿ ಇದು ದೊಡ್ಡವರು ಸಣ್ಣವರು ಎಲ್ಲರೂ ಒಟ್ಟಿಗೆ ಕೂಡಿ ಆಚರಿಸುವ ಹಬ್ಬ ಅನ್ನೋದನ್ನ ಸೂಚಿಸುತ್ತೆ. ತಮ್ಮೆಲ್ಲರಿಗೂ ವಿಶ್ವ ವಸು ಸಂವತ್ಸರಕ್ಕೆ ಸುಸ್ವಾಗತ. ಚಾಂದ್ರಮಾನ ಯುಗಾದಿಯ